ತಕ್ಷಣವೇ ರಿಸೈನ್ ಮಾಡಿ, ಇಲ್ಲದೇ ಇದ್ರೆ ಪ್ರಕರಣವನ್ನ ಸಿಬಿಐಗೆ ವಹಿಸಿ ಅಂತ ಸಿಎಂ ಸಿದ್ದರಾಮಯ್ಯನವರಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸವಾಲ್ ಹಾಕಿದ್ದಾರೆ. ಈ ತಕ್ಷಣ ನೀವು ರಾಜೀನಾಮೆ ಕೊಡಬೇಕು, ಈ ತನಿಖೆ ನಡೆಯೋದಕ್ಕೆ ಬಿಡಬೇಕು, ಇಲ್ಲ ಅಂತಂದ್ರೆ ಈ ಪ್ರಕರಣವನ್ನ ಸಿಬಿಐ ಕೊಡಬೇಕು, ನೀವು ರಾಜೀನಾಮೆ ಕೊಡೋದೇನು ಬೇಡ, ಸಿಬಿಐ ಕೊಟ್ಬಿಡಿ ಅಂತ ಪ್ರಹ್ಲಾದ್ ಜೋಶಿ ಸವಾಲ್ ಹಾಕಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ತಾಕತ್ತಿದ್ರೆ ಮೂಡಾಕೆ ಸಿಬಿಐಗೆ ವಹಿಸಿ ಅಂತ ಸವಾಲ್ ಎಸೆದಿದ್ದಾರೆ ಪ್ರಹ್ಲಾದ್ ಜೋಶಿ. ದಿನನಿತ್ಯ ಗವರ್ನರ್ ಮೇಲೆ ಕಿಡಿಕಾರುವ ಕಾಂಗ್ರೆಸ್ಸಿಗರ ವಿರುದ್ಧ ಗರಂ ಆಗಿದ್ದಾರೆ. ಪ್ರತಿನಿತ್ಯ ಏನೇನು ಕಾಂಗ್ರೆಸ್ಸಿಗರು ಗವರ್ನರ್ ವಿರುದ್ಧ ಮಾತನಾಡ್ತಾರೆ ಅದೆಲ್ಲ ಬಿಡಿ, ರಾಜೀನಾಮೆ ಕೊಡಿ, ಇಲ್ಲದಿದ್ರೆ ಸಿಬಿಐ ಕೊಡಿ ಅಂತ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದಾರೆ. ನಾವು ಸಿಬಿಐಗೆ ನೀವು ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ನಾನು ಮುಖ್ಯಮಂತ್ರಿಗೆ ಏನ್ ಹೇಳೋದು, ಆಯ್ತು ನೀವೇನು ತಪ್ಪು ಮಾಡಿಲ್ಲ, ನಿಮ್ ಪ್ರಕಾರ ರಾಜ್ಯಪಾಲರು ಷಡ್ಯಂತ್ರ ಮಾಡಿ ಕೊಟ್ಟಿದ್ದಾರೆ, ಕೋರ್ಟ್ ಹೇಳಿದ ನಂತರ ನಿಮ್ಗೆ ಹಂಗ ಅನ್ನಿಸ್ತಾ ಇದೆ, ನಿಮ್ ದುರ್ದೈವದ, ನೀವು ಸಿಬಿಐ ಕೊಟ್ಬಿಡ್ರಿ. ಹಂಗಾರ ಯಾಕೆ ಸಿಬಿಐಗೆ ಇದ್ದ ಅನುಮತಿನೂ ಸಿಬಿಐ ರದ್ದು ಮಾಡಿದ್ರು? ಯಾಕೆ? ಭಯ ಕಾಡ್ತಾ ಇದೆ. ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ, ಭ್ರಷ್ಟಾಚಾರ ಅಂದ್ರೆ ಕಾಂಗ್ರೆಸ್. ನಾವು ಸಿಬಿಐಗೆ ನೀವು ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ನಾನು ಮುಖ್ಯಮಂತ್ರಿಗೆ ಏನ್ ಹೇಳೋದು, ಆಯ್ತು ನೀವೇನು ತಪ್ಪು ಮಾಡಿಲ್ಲ, ನಿಮ್ ಪ್ರಕಾರ ರಾಜ್ಯಪಾಲರು ಷಡ್ಯಂತ್ರ ಮಾಡಿ ಕೊಟ್ಟಿದ್ದಾರೆ, ಕೋರ್ಟ್ ಹೇಳಿದ ನಂತರ ನಿಮ್ಗೆ ಹಂಗ ಅನ್ನಿಸ್ತಾ ಇದೆ, ನಿಮ್ ದುರ್ದೈವದ, ನೀವು ಸಿಬಿಐ ಕೊಟ್ಬಿಡ್ರಿ. ಹಂಗಾರ ಯಾಕೆ ಸಿಬಿಐಗೆ ಇದ್ದ ಅನುಮತಿನೂ ಸಿಬಿಐ ರದ್ದು ಮಾಡಿದ್ರು? ಯಾಕೆ?